ಶಿವನೆಂದರೆ ಸಾಕ್ಷಾತ್ಕಾರ, ಶಿವನೆಂದರೆ ಜಗವ ಪೊರೆಯುವ ಅಭಯಂಕರ ಎಂಬಂತೆ ಪರಶಿವನು ಜಗತ್ತಿನಾದ್ಯಂತ ಹಲವಾರು ರೂಪದಲ್ಲಿ ಭೂಮಿಯ ಮೇಲೆ ನಿಂತು ಭಕ್ತರನ್ನು ಪೊರೆಯುತ್ತಿದ್ದಾನೆ. ದೇವನೊಬ್ಬನೇ ನಾಮ ಹಲವು ಎಂಬಂತೆ ಶಿವನು ಭೂಲೋಕದಲ್ಲಿ ಧರ್ಮ ಪ್ರಚಾರಕ್ಕೆ ತನ್ನ ಆದರ್ಶದ ಮೂಲಕ ಬಂದು ನೆಲೆ ನಿಲ್ಲುತ್ತಾನೆ. ಆ ರೀತಿ ನೆಲೆ ನಿಂತ ಶ್ರೀ ರೇಣುಕಾಚಾರ್ಯ ಸ್ವರೂಪವೇ ಹಾಲುಮರ ಸ್ಥಾಪಕರಾದ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರರು. ಈ ರೇವಣಸಿದ್ದೇಶ್ವರರು ನೆಲೆ ನಿಂತ ಪುಣ್ಯ ತಾಣವೇ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ. ನಮ್ಮ ಇಂದಿನ ತಾಣಯಾನದ ಪಯಣ ರಾಮನಗರ ಜಿಲ್ಲೆಯ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ. ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರ ಇರುವ ರೇಷ್ಮೆ ನಗರಿ ರಾಮನಗರದಿಂದ 13 ಕಿಲೋಮೀಟರ್ ದೂರದಲ್ಲಿದೆ ರೇವಣಸಿದ್ದೇಶ್ವರ ಬೆಟ್ಟ. ಮತ್ತೊಂದು ಪ್ರಮುಖ ನಗರ ಕನಕಪುರದಿಂದ 19 ಕಿಲೋಮೀಟರ್ ದೂರದಲ್ಲಿ ಜಗದ್ಗುರು ರೇವಣಸಿದ್ದೇಶ್ವರರ ತಾಣವಿದೆ. ಭಕ್ತಿ ಶಕ್ತಿಗಳ ನೆಲೆಯಾದ ರೇವಣಸಿದ್ದೇಶ್ವರ ಬೆಟ್ಟ ಧಾರ್ಮಿಕ ನೆಲೆಯೊಂದಿಗೆ ಪೌರಾಣಿಕ ಮತ್ತು ಪ್ರಾಕೃತಿಕ ಹಿನ್ನೆಲೆಯನ್ನು ಸಹ ತನ್ನಲ್ಲಿ ಸಮ್ಮಿಳಿತಗೊಳಿಸಿಕೊಂಡಿದೆ. ಪ್ರಕೃತಿಯ ವಿಸ್ಮಯವೆಂಬಂತೆ ಕೇವಲ ಒಂದೇ ಬಂಡೆಯಿಂದ ನಿರ್ಮಿತವಾದ ರೇವಣಸಿದ್ದೇಶ್ವರ ಬೆಟ್ಟದ ಸುತ್ತಲೂ ಮಾವು ತೆಂಗಿನೊಂದಿಗೆ ವನಸಿರಿಯ ಸುಭೋಗ ಕಾಣಬಹುದು. ಅದಲ್ಲದೆ ಸುತ್ತಲಿನ ಬೆಟ್ಟದ ಸಾಲುಗಳು ಪ್ರಕೃತಿಯ ಭವ್ಯತೆಗೆ ಸಾಕ್ಷಿಯಂತಿದೆ. ನಾವಿಲ್ಲೇ ಲೋಕಲ್, ಸೊ ಹಾಗಾಗಿ ಇಲ್ಲಿ ಟ್ರೆಕ್ಕಿಂಗ್ ಅಂತ ಬರ್ತಾನೆ ಇರ್ತೀವಿ. ಸೊ ದಿಸ್ ಇಸ್ ತುಂಬ ಕಾಮಿಂಗ್, ರಿಲಿ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ಮತ್ತು ಇಲ್ಲಿ ವೆದರ್ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಗಾಳಿ, ಸನ್ಲೈಟ್, ಮತ್ತು ಬೆಳಗ್ಗೆ ಹೊತ್ತು ಬಂದಾಗ ಸನ್ರೈಸ್ ನೋಡ್ಬೋದು. ಲೈಕ್ ಬೆಸ್ಟ್ ವ್ಯೂ ಇಲ್ಲಿ. ವೀಕ್ಷಕರೇ, ರೇವಣಸಿದ್ದೇಶ್ವರರ ದರ್ಶನಕ್ಕೆ ಹೊರಟರೆ ಈ ತಾಣಕ್ಕೆ ಬರಲು ರಾಜಧಾನಿ ಬೆಂಗಳೂರಿನಿಂದ ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ರಾಮನಗರಕ್ಕೆ ಬಂದರೆ, ರಾಮನಗರದಿಂದಲೂ ಸಹ ಅತ್ಯುತ್ತಮ ರಸ್ತೆ ಮತ್ತು ಉತ್ತಮ ಸಾರಿಗೆ ಸಂಪರ್ಕವಿದೆ. ರೇವಣಸಿದ್ದೇಶ್ವರ ಒಂದು ಸುಪ್ರಸಿದ್ಧ ಶಿವ ಆರಾಧನೆಯ ತಾಣವಾಗಿದ್ದು, ಪ್ರತಿದಿನ ಇಲ್ಲಿಗೆ ಸಾವಿರಾರು ಜನ ಭಕ್ತರು ಬರುತ್ತಾರೆ. ಹಾಲು ಮರದ ಸ್ಥಾಪಕರಾದ ಶ್ರೀ ರೇವಣಸಿದ್ದೇಶ್ವರರು ಇಲ್ಲಿ ಲಿಂಗದ ರೂಪದಲ್ಲಿ ನೆಲೆ ನಿಂತು ಭಕ್ತಾದಿಗಳಿಗೆ ದರ್ಶನ ನೀಡುತ್ತಿದ್ದಾರೆ. ಸೂಪರ್ ಆಗಿತ್ತು. ಇದು ನಮ್ಮ ಮನೆ ದೇವರು. ನಾವೆಲ್ಲ ಅವಾಗ ಬರ್ತಾ ಇರ್ತೀವಿ. ಸೊ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇದು ಪಿಕ್ನಿಕ್ ಸ್ಪಾಟ್ ತರನೂ ಇದೆಲ್ಲ. ಟ್ರೆಕಿಂಗ್, ಪಿಕ್ನಿಕ್, ಟೆಂಪಲ್ ವಿಸಿಟ್ ಎಲ್ಲ ಅನ್ಕೋಬಹುದು ನೀವು. ಬೆಂಗಳೂರು ಅವ್ರಿಗೆ ಏನು ಹೇಳ್ತೀರಾ ಇದು ಒನ್ ಡೇ ಟ್ರಿಪ್ಗೆ? ವೆರಿ ಎಕ್ಸೈಟಿಂಗ್ ಪ್ಲೇಸ್, ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಇಟ್ ಈಸ್ ಗುಡ್, ನೈಸ್ ಪ್ಲೇಸ್. ಈ ಬೆಟ್ಟದಲ್ಲಿ ನೆಲೆ ನಿಂತ ಶ್ರೀ ರೇವಣಸಿದ್ದೇಶ್ವರರು 700 ವರ್ಷಗಳ ಕಾಲ ದೀರ್ಘ ತಪಸ್ಸು ಮಾಡಿ ತದನಂತರ ಹೈದರಾಬಾದಿನ ಒಂದು ತಾಣದಲ್ಲಿ ಲಿಂಗೈಕ್ಯರಾಗುತ್ತಾರೆ ಎಂಬ ಚರಿತ್ರೆ ಸಹ ಇದೆ. ರೇವಣಸಿದ್ದೇಶ್ವರ ಬೆಟ್ಟದ ಚಾರಣ ಈಗ ಅತ್ಯಂತ ಸರಳವಾಗಿದ್ದು, ಬೆಟ್ಟದ ಬುಡದಿಂದ ತುತ್ತ ತುದಿಯವರೆಗೆ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಅದಲ್ಲದೆ ಬಿಸಿಲಿನ ಝಳದ ತಡೆಗಾಗಿ ಮೇಲ್ಛಾವಣಿ ವ್ಯವಸ್ಥೆ, ರಕ್ಷಣೆಗಾಗಿ ಕಬ್ಬಿಣದ ಕಂಬಿಗಳನ್ನು ಹಾಕಲಾಗಿದ್ದು, ಚಿಕ್ಕ ವಯಸ್ಸಿನವರಿಂದ ವಯೋವೃದ್ಧರವರೆಗೆ ಈ ಬೆಟ್ಟವನ್ನು ಹತ್ತಿ ಶ್ರೀ ರೇವಣಸಿದ್ದೇಶ್ವರರ ದರ್ಶನ ಮಾಡಬಹುದು.
ಚೆನ್ನಾಗಿದೆ ಸರ್. ಏರ್ಬೇಕಾದ್ರೆ ತುಂಬ ಸ್ವಲ್ಪ ಸುಸ್ತಾಗತ್ತೆ. ಅಲ್ಲಿ ಹೋಗಿ ದೇವ್ರ ದರ್ಶನ ಆದ್ಮೇಲೆ ತುಂಬ ಸಂತೋಷ ಆಗುತ್ತೆ ಸರ್. ಫಸ್ಟ್ ಟೈಮಾ? ಹಾಂ, ಫಸ್ಟ್ ಟೈಮ್ ಸರ್. ಹೌದಾ? ಬೆಂಗಳೂರಿಂದ ಬರ್ತಾ ಇದ್ದೀವಿ. ರೇವಣ ಸಿದ್ದೇಶ್ವರ ಬಗ್ಗೆ ಬೆಟ್ಟದಲ್ಲಿ ಇದು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ವಿ. ನೋಡ್ಬೇಕಾದ್ರೆ ನಮಗೊಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಸರ್. ಈ ಕಡಿದಾದ ಬೆಟ್ಟ ಇರೋದೇ ಒಂಥರ ಎಕ್ಸ್ಪೀರಿಯನ್ಸ್. ಇಲ್ಲಿ ವಾನರರ ಅಪಾರ ಸಂತತಿಯೇ ಇದ್ದು ಬೆಟ್ಟ ಹತ್ತುವಾಗ ಇಳಿಯುವಾಗ ಕಾಟವು ತಪ್ಪಿದ್ದಲ್ಲ ಎನ್ನಬಹುದು. ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಇಲ್ಲ, ಮನೆ ದೇವರು. ಹೇಗಿದೆ? ಚೆನ್ನಾಗಿದೆ. ಹೇಳ್ಕೊಂಡಿದ್ದೆಲ್ಲ ಆಗುತ್ತೆ ಕರೆಕ್ಟಾಗಿ. ದೇವ್ರ ಹತ್ರ ಬೇಡ್ಕೊಂಡು ಇದು ಮಾಡೋದಾದರೆ, ಬಂದು ಹೋಗ್ತೀನಿ ಅಂತೆಲ್ಲ ಕೇಳ್ಕೊಳ್ಳೋದಾದರೆ ಏನು ಅನ್ಕೊಂಡಿರ್ತೀವೋ ಅದೆಲ್ಲ ಬೇಗ ಆಗುತ್ತೆ. ಪಬ್ಲಿಕ್ ಹೆಂಗೆ ಬರ್ತಾ ಇರ್ತಾರ? ಜನ ಜಾಸ್ತಿ. ಸೋಮವಾರ, ಗುರುವಾರ, ಭಾನುವಾರ 3 ದಿನ ಜನ ಜಾಸ್ತಿ. ಆಮೇಲೆ ಅಮಾವಾಸ್ಯೆ, ಪೌರ್ಣಮಿ ದಿವಸ ಜನ ಜಾಸ್ತಿ ಇರ್ತಾರೆ. ಇಲ್ಲ, ವೀಕೆಂಡ್ ಪಿಕ್ನಿಕ್ ಥರ ಜನ ಬರ್ತಾ ಇರ್ತಾರೆ. ಯಾವಾಗಲೂ ಬರ್ತಾ ಇರ್ತೀರಾ? ವರ್ಷಕ್ಕೊಂದ್ಸಲ ಬರ್ತಿರ್ತೀವಿ. ಮಂದೇವರು ಇಲ್ಲಿ ಗಂಗಮ್ಮ ಮಾಡ್ಕೊಂಡು ವರ್ಷಕ್ಕೊಂದ್ಸಲ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಹತ್ತೋದಕ್ಕೆ ಇಳಿಯೋದು ಏನೆಲ್ಲ ಆರಾಮಾಗಿ ಹೋಗ್ಬಿಡೋದು, ಆರಾಮಾಗಿ ಇಳಿಬೋದು. ಭಕ್ತಿ ಒಂದಿದ್ರೆ ಯಾವುದೇ ತೊಂದರೆ ಇಲ್ಲ. ಬೆಟ್ಟದ ಬುಡದಲ್ಲಿ ಶ್ರೀ ರೇಣುಕಾಂಬಾ ದೇವಿಯ ದೇವಸ್ಥಾನವಿದ್ದು ಅಮ್ಮನವರ ವಿಗ್ರಹ ರೇವಣ ಸಿದ್ದೇಶ್ವರ ಬೆಟ್ಟದ ಕಡೆ ಮುಖ ಮಾಡಿದೆ. ಇದಕ್ಕೆ ಕಾರಣವೆಂಬಂತೆ ರೇಣುಕಾದೇವಿಯು ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರರೊಂದಿಗೆ ಬೆಟ್ಟಕ್ಕೆ ಹೋಗುತ್ತಿದ್ದಾಗ ತಾವು ಬರುವುದು ತಡವಾಗುತ್ತದೆ, ಅಲ್ಲಿಯವರೆಗೂ ಇಲ್ಲೇ ಕಾಯುತ್ತಿರು ಎಂದು ಹೇಳಿ ಹೋಗುತ್ತಾರೆ. ಅದಕ್ಕಾಗಿ ದೇವಿ ಅತ್ತ ನೋಡುತ್ತಾ ಅವರಿಗಾಗಿ ಕಾಯುತ್ತಿದ್ದಾರೆ ಎಂಬ ಜನಪರಿಯ ಚರಿತ್ರೆ ದೇವಿಯ ನಿಲುವಿಗೆ ದರ್ಶನವಾಗಿದೆ ಎನ್ನಬಹುದು. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಫ್ರೆಂಡ್ ಮನೇಲಿ ಉಳ್ಕೊಂಡಿದ್ದೀನಿ. ಹಾಗೆ ಲೋಕಲ್ಸ್ ಅವರಿಗೆ ಗೊತ್ತಿತ್ತು SRS ಬೆಟ್ಟ ಬಗ್ಗೆ. ಅದಕ್ಕೆ ನಾವು ಹಂಗೆ ಒಂದು ಸತಿ ಟ್ರೆಕ್ಕು ನೋಡೋಣ ಅಂತ. ವ್ಯೂ ತುಂಬ ಚೆನ್ನಾಗಿದೆ, ಮೇಲಿಂದ ಊರೆಲ್ಲ ಕಾಣಿಸುತ್ತೆ. ವೆದರು ತುಂಬ ಚೆನ್ನಾಗಿತ್ತು. ಇವತ್ತು ಬಿಸಿಲಿಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿತ್ತು. ಇಲ್ಲಾಂದರೆ ಫುಲ್ ಸುಸ್ತಾಗಿ ಹೋಗ್ತಿತ್ತು. ಈ ಬೆಟ್ಟವನ್ನು ಹತ್ತಿದರೆ ಮಾನಸಿಕ ಖಿನ್ನತೆ ನಿವಾರಣೆಯಾಗುತ್ತದೆ ಎಂಬ ಮಾತಿದೆ. ಅದಕ್ಕೆ ಬಹುಶಃ ಇಲ್ಲಿನ ಶಿವನಾಮಸ್ಮರಣೆಯ ಧಾರ್ಮಿಕ ಹಿನ್ನೆಲೆಯೊಂದಿಗೆ ಬೆಟ್ಟದ ಸುತ್ತಲಿನ ಪ್ರಕೃತಿಯ ಸೊಬಗು ಕಾರಣವೆನ್ನಬಹುದು. ಬೆಟ್ಟ ಹತ್ತುತ್ತಾ ಹತ್ತುತ್ತಾ ತಣ್ಣನೆಯ ಗಾಳಿಯ ಸಿಂಚನ, ವನಸಿರಿಯ ಆಹ್ಲಾದ, ಬೆಟ್ಟದ ಸಾಲಿನ ಅಗಾಧತೆ ನಯನ ಮನೋಹರವಾಗಿದೆ ಎನ್ನಬಹುದು. ಇಲ್ಲಿ ಮಹಾ ಅದ್ಭುತವಾದ ದೇವಸ್ಥಾನ. ಶಿವಲಿಂಗ ರೂಪದಲ್ಲಿ ಸಾಧು ಸತುಸರಿಗೆ ಯಾಗಕ್ಕೆ ಒಳ್ಳೆಯ ಸ್ಥಳ. ಇದರಿಂದ ಮೆಚ್ಚುಗೆ ಆಯಿತು. ನನಗೆ ಸಂತೋಷದಿಂದ ನೆಮ್ಮದಿ ಮಾಡಿಕೊಂಡು ಭಗವಂತ ಇನ್ನೂ ಒಂದಪ್ಪ ಬಂದು ಆಯುಸ್ಸು ಆರೋಗ್ಯ ಕೊಡ್ಲಪ್ಪ ಅಂತ ಬೇಡ್ಕೊತಾ ಇದ್ದೀನಪ್ಪ. ಇಲ್ಲಿ ಹಲವಾರು ಪ್ರಭೇದದ ಔಷಧಿ ಸಸ್ಯಗಳೂ ಸಹ ಲಭ್ಯವಿದ್ದು ನಮಗೆ ಉಡ, ಓತಿಕ್ಯಾತ, ವಿಶಿಷ್ಟ ಕಪ್ಪೆಗಳೂ ಸಹ ಇಲ್ಲಿ ಕಾಣಸಿಗುತ್ತವೆ. ಟೆಂಪಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಪ್ರಾಣಿಗಳು ಉಡ ಕಾಣಿಸ್ತು. ಆಮೇಲೆ ಮಂಕೀಸ್ ಎಲ್ಲ ಇತ್ತು. ಅವರು ನಮ್ಮಿಂದ ಹೆದರ್ತಾನೆ ಇಲ್ಲ, ಹಂಗಂದರೆ ಯಾರು ಅದಕ್ಕೆ ಏನೂ ಹಾರ್ಮ್ ಮಾಡಿಲ್ಲ ಅಂತ. ಆಮೇಲೆ ಇದರಲ್ಲಿ ಫ್ರಾಗ್ಸ್ ಎಲ್ಲ ಕಾಣಿಸ್ತಿದೆ, ಕಪ್ಪೆಗಳು. ಹಿಡಿಯೋಣ ಅಂತ ಹೋದೆ, ಓಡೋಯ್ತು. ಆಮೇಲೆ ಉಡಗಳು ಫುಲ್ಲು ಕಲರ್ಫುಲ್ಲಾಗೂ ಇದೆ. ಆಮೇಲೆ ಫುಲ್ ಬ್ಲೆಂಡ್ ಆಗ್ತಿದೆ ಅದು ಕಲ್ ಜೊತೆ. ಉಡ ಕಾಣಿಸ್ತಾನೆ ಇಲ್ಲ, ಚೆನ್ನಾಗಿತ್ತು. ಆಮೇಲೆ ಅಸಾಸಿನ್ ಬಗ್ ಹುಳಗಳನ್ನೆಲ್ಲ ಚೆನ್ನಾಗಿ ಕಲರ್ಫುಲ್ಲಾಗಿರೋದು ನೋಡಿದ್ವಿ.
ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಮಹಾಭಾರತದ ನಂಟು ಇದ್ದು ವನವಾಸದ ಕಾಲದಲ್ಲಿ ಪಾಂಡವರು ಇಲ್ಲಿಗೆ ಬಂದಿದ್ದರು ಎಂಬುದಕ್ಕೆ ಸಾಕ್ಷಿಯಾಗಿ ಮರಳು ಸಿದ್ದೇಶ್ವರ ದೇವಸ್ಥಾನ, ಭೀಮೇಶ್ವರ ದೇವಸ್ಥಾನವನ್ನು ಕಾಣಬಹುದಾಗಿದೆ. ಈ ದೇವಸನ್ನಿಧಿಗೂ ಒಂದು ವಿಶಿಷ್ಟ ಕಥೆ ಇದ್ದು, ಅಂದು ಪಾಂಡವರು ಬಂದಾಗ ಈ ಬೆಟ್ಟದಲ್ಲಿ ಲಿಂಗ ಸ್ಥಾಪನೆಯ ಇಚ್ಛೆಯಿಂದ ಕಾಶಿಯಿಂದ ಲಿಂಗವನ್ನು ತರಲು ಭೀಮಸೇನನಿಗೆ ಹೇಳುತ್ತಾರೆ. ಕಾಶಿಗೆ ಹೋದ ಭೀಮಸೇನ ಲಿಂಗ ತರಲು ವಿಳಂಬವಾದಾಗ ಮುಹೂರ್ತ ಕಳೆದು ಹೋಗುತ್ತದೆ ಎಂದು ಧರ್ಮರಾಯ ಮರಳಿನ ಲಿಂಗವನ್ನು ಪ್ರತಿಷ್ಠಾಪಿಸಿ ಬಿಡುತ್ತಾನೆ. ಆ ವೇಳೆಗೆ ಅಲ್ಲಿಗೆ ಬರುವ ಭೀಮ ಈ ಕೃತ್ಯದಿಂದ ಕೋಪಗೊಳ್ಳುತ್ತಾನೆ. ಅವನ ಕೋಪದ ಶಮನಕ್ಕೆ ಧರ್ಮರಾಯ ಭೀಮ ತಂದಿದ್ದ ಶಿವಲಿಂಗವನ್ನೂ ಪ್ರತಿಷ್ಠಾಪಿಸಿ ಮೊದಲು ಅದಕ್ಕೆ ಪೂಜೆ ಮಾಡುತ್ತಾನೆ. ಅಂದಿನ ಪ್ರತೀತಿಯಂತೆ ಇಂದೂ ಸಹ ಮೊದಲು ಭೀಮೇಶ್ವರನಿಗೆ ಪೂಜೆ, ನಂತರ ಮರಳು ಸಿದ್ದೇಶ್ವರನಿಗೆ ಪೂಜೆ ನಡೆಯುತ್ತದೆ. ಈ ದೇವಸನ್ನಿಧಿಯೊಂದಿಗೆ ಬೆಟ್ಟ ಕಾಯೋ ಶಕ್ತಿ ದೇವತೆ ವೀರಭದ್ರ ಸ್ವಾಮಿಯ ದೇವಸ್ಥಾನ ಸಹ ಭಕ್ತರ ಭಕ್ತಿಗೆ ನೆಲೆಯಾಗಿ ನಿಂತಿದೆ. ಯಾರಾದರೂ ಫ್ರೀ ಇದ್ದಾಗ, ಲಾಂಗ್ ವೀಕೆಂಡ್ ಸಿಕ್ಕಿದಾಗ ಆರಾಮಾಗಿ ಬನ್ನಿ. ಈಸಿ ಟ್ರೆಕ್ಕಿಂಗ್ ಇದೆ, ಇಲ್ಲಿ ಒಳ್ಳೆ ಟೆಂಪಲ್ಸ್ ಕೂಡ ಇದೆ. ಆರಾಮಾಗಿ ಬೋತ್ ಸ್ಪಿರಿಚುವಲ್ ಆ್ಯಂಡ್ ಕಾಮಿಂಗ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತು ಇಲ್ಲಿ ಬರಬೇಕಾದ್ರೂ ಕೂಡ ಪ್ರಾಣಿಗಳನ್ನ ಆದಷ್ಟು ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡಿ, ಮತ್ತು ಅದನ್ನು ಪಲ್ಯೂಷನ್ ಮಾಡಬೇಡಿ. ಎಲ್ಲೆಲ್ಲಿ ಯುವರ್ ಓನ್ ಗಾರ್ಬೇಜ್ ಏನೇನಿದೆ ಅದನ್ನು ನಿಮ್ಮ ಹತ್ರನೇ ಇಟ್ಕೊಂಡು ಕೆಳಗಡೆ ಹೋಗಿ ಡಿಸ್ಪೋಸ್ ಮಾಡಿ. ಶಿವಭಕ್ತರ ಮುಖ್ಯ ಯಾತ್ರಾ ಸ್ಥಳವಾದ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರರು ಸುಮಾರು 700 ವರ್ಷಗಳ ಕಾಲ ದಿವ್ಯ ತಪಸ್ಸು ಆಚರಿಸಿ ಭಕ್ತರ ಇಷ್ಟಾರ್ಥ ಸಿದ್ಧಿಗೆ ಇಲ್ಲಿ ನೆಲೆ ನಿಂತಿದ್ದಾರೆ. ಗುರುಗಳು ಇಲ್ಲಿ ನೆಲೆಯಾದದ್ದರ ಕಥೆಯೂ ವಿಶಿಷ್ಟವೇ. ಕಲಿಯುಗದ ಪ್ರಾರಂಭದಲ್ಲಿ ಜಗದ್ಗುರು ರೇವಣಸಿದ್ದೇಶ್ವರ ಸ್ವಾಮಿಯವರು 700 ವರ್ಷಗಳ ಕಾಲ ಗೌಪ್ಯವಾಗಿ ಅನುಷ್ಠಾನ ಮಾಡುತ್ತಿದ್ದ ಸ್ಥಳದಲ್ಲಿ ಲಿಂಗು ಗೋಚರವಾಗಿದೆ. ಇದು ಬೆಳಕಿಗೆ ಬಂದ ರೀತಿ ಅಂದರೆ ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ತೆಂಗಿನಕಲ್ಲು ಅಂತ ಒಂದು ಊರಿದೆ. ಅದು ಪಾಳೆಗಾರ ಸಂಸ್ಥಾನ. ಅಲ್ಲಿ ಚಾಮರಸಕಂತ ಅಂತ ರಾಜ ಒಬ್ಬ ಇರ್ತಾನೆ. ಇಲ್ಲಿ ಸ್ವಾಮಿ ತಪಸ್ಸು ಮಾಡಿದಾಗ ಒಬ್ಬ ಬೇಟೆಗಾರ ಒಂದು ಉಡವನ್ನು ಬೆನ್ನಟ್ಟಿ ಬರ್ತಾನೆ. ಆ ಉಡ ಬಂದು ಸ್ವಾಮಿ ಮೊರೆ ಹೊಕ್ಕುತ್ತೆ. ಆ ಬೇಟೆಗಾರನ ಸಹ ಹಿಂಬಾಲಿಸಿದ ಮೇಲೆ ಸ್ವಾಮಿಯ ದರ್ಶನ ಆಗುತ್ತೆ ಆ ಬೇಟೆಗಾರನಿಗೆ. ಸ್ವಾಮಿ ಅವನಿಗೆ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಜೊತೆಗೊಂದು ಶಾಪ ಕೊಡ್ತಾರೆ. ನಾನು ಇಲ್ಲಿ ಇಂಥ ತಿಳಿಸಿದ್ರೆ ನೀನು ಯಾರಿಗಾದರೂ ನಿನ್ನ ತಲೆ ಸಹಸ್ರ ಒಳಾಗುತ್ತೆ ಅಂತ. ಇದ್ದಕ್ಕಿದ್ದಂತೆ ಒಬ್ಬ ಬೇಟೆಗಾರ ಶ್ರೀಮಂತನಾದದ್ದು ನೋಡಿ ಕೊನೆಗೆ ಒಂದು ದಿನ ಹೆಂಡತಿ ಹಿಂಸೆ ಮೇರೆಗೆ ಅವನು ಬಾಯ್ಬಿಟ್ಟ ಅಂತ ಇತಿಹಾಸ. ಅವನು ಬಾಯ್ಬಿಟ್ಟಂಥ ಸಂದರ್ಭದಲ್ಲಿ ಅವನ ತಲೆ ಸಹಸ್ರ ಒಳಾಯಿತು ಅಂತ ಪ್ರತೀತಿ. ಆಗ ಒಬ್ಬ ಬೇಟೆಗಾರ ಸ್ವಾಮಿ ದರ್ಶನ ಮಾಡೋದ್ರಿಂದ ನಾನೂ ಸಹ ಬೆಟ್ಟದ ಮೇಲ್ಭಾಗಕ್ಕೆ ಹೋಗಿ ಸ್ವಾಮಿ ದರ್ಶನ ಮಾಡಬೇಕು ಅಂತ ಚಾಮರಸ ಬಂದು ಸ್ವಾಮಿ ದರ್ಶನ ಮಾಡಿ ಇಲ್ಲಿ ಗುಡಿ ಕಟ್ಟಿ ಅವತ್ತಿಂದ ದೇವಸ್ಥಾನ ಬೆಳಕಿಗೆ ಬಂದಿದೆ. ಇಂತಹ ಭಕ್ತಿ ಮಾರ್ಗವನ್ನು ಕ್ರಮಿಸಿ ಬೆಟ್ಟದ ತುದಿಗೆ ಬಂದವರಿಗೆ ಅಲ್ಲಿನ ಗವಿಯಲ್ಲಿ ನೆಲೆ ನಿಂತ ಶ್ರೀ ರೇವಣಸಿದ್ದೇಶ್ವರರ ದರ್ಶನವಾಗುತ್ತದೆ. ಸುಮಾರು ಅರ್ಧ ಅಡಿಯ ಉದ್ಭವ ಲಿಂಗದ ರೂಪಿಯಾಗಿ ಶ್ರೀ ರೇವಣಸಿದ್ದೇಶ್ವರರು ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಪರಿಹರಿಸಿ ನೆಮ್ಮದಿ ನೀಡುತ್ತಾ ಕಲಿಯುಗದ ಆದಿಯಿಂದ ಇಲ್ಲಿ ನೆಲೆ ನಿಂತಿದ್ದಾರೆ ಎಂಬ ಪ್ರತೀತಿ ಇದೆ. ರೇವಣಸಿದ್ದೇಶ್ವರ ಮೂಲ ಸ್ಥಾನ ಬಂದು ಕೊಲ್ಲಿಪಾಕಂ ಅಂತ ಆಂಧ್ರ ಪ್ರದೇಶದಲ್ಲಿದೆ. ಅಲ್ಲಿ ಸೋಮೇಶ್ವರ ಲಿಂಗದಿಂದ ಲೋಕ ಕಲ್ಯಾಣಾರ್ಥವಾಗಿ ಉದ್ಭವಿಸ್ತಾರೆ. ಲೋಕ ಸಂಚಾರವನ್ನೆಲ್ಲ ಮುಗಿಸಿದ ಮೇಲೆ ಇಲ್ಲಿ ಬೆಟ್ಟದ ಮೇಲ್ಭಾಗದಲ್ಲಿ 700 ವರ್ಷಗಳ ಕಾಲ ಅನುಷ್ಠಾನ ಮಾಡ್ತಂಥ ಸ್ಥಳದಲ್ಲಿ ಲಿಂಗು ಗೋಚರವಾಗಿದೆ. ಇಲ್ಲಿಂದ ಯೋಗ ಮಾರ್ಗದಲ್ಲಿ ಹೋಗಿ ಬಾಳೆಹೊನ್ನೂರು ಮಠ ಸ್ಥಾಪನೆ ಮಾಡಿ ಹೋದ್ರು ಅಂತ ಇತಿಹಾಸ. ಅವರು ಅಲ್ಲೂ ಮಠ ಸ್ಥಾಪನೆ ಮಾಡಿ ಒಬ್ಬರನ್ನ ನೇಮಕ ಮಾಡಿ ಹೋದ್ಮೇಲೆ ಈಗಿರ್ತಕ್ಕಂಥವ್ರ 121ನೇವರು ಅಷ್ಟು ವರ್ಷದ ಇತಿಹಾಸ ಇದೆ. ಇಲ್ಲಿ ಬಂದಂಥ ಭಕ್ತಾದಿಗಳು ಹರಕೆ ಹೊತ್ತು ಹೋಗ್ತಾರೆ. ಹರಕೆ ನೆರವೇರಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇಲ್ಲಿ ಸಂತಾನ ಭಾಗ್ಯ ಇಲ್ದಿರ್ತಕ್ಕಂಥವ್ರಿಗೆ ಇಲ್ಲಿ ಮರೆ ಬಸವಣ್ಣ ಅಂತ ವಿಶೇಷವಾಗಿದೆ. ಅಲ್ಲಿ ಕುಂಡ್ರಿಸಿ ನೀರು ಹಾಕ್ತೀವಿ. ಇವತ್ತಿಗೂ ಸಹ ಮದುವೆಯಾಗಿ 5-10 ವರ್ಷ ಆಗಿದ್ರು ಸಂತಾನ ಭಾಗ್ಯ ಆಗುತ್ತೆ. ಏನೇ ಹರಕೆ ಹೊತ್ತರೂ ಸ್ವಾಮಿ ನೆರವೇರಿಸ್ಕೊಡ್ತಾರೆ. ಇಂದು ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರರು ಶೈವ ಮತದ ಪ್ರಮುಖ ದೇವರು, ಧರ್ಮಗುರುಗಳಲ್ಲಿ ಒಬ್ಬರಾಗಿದ್ದಾರೆ. ದೇವಸ್ಥಾನದ ಸಮೀಪದಲ್ಲಿ ಮೊರೆ ಬಸವನ ವಿಗ್ರಹವಿದೆ. ಈ ಬಸವನ ಬಗ್ಗೆ ಭಕ್ತರಿಗೆ ಅಪಾರ ಗೌರವವಿದೆ. ಭಕ್ತರ ಇಷ್ಟಾರ್ಥಗಳನ್ನು ಮೊರೆ ಬಸವ ಈಡೇರಿಸುತ್ತಾನೆ ಎಂಬುದು ಎಲ್ಲ ಭಕ್ತರ ದೃಢವಾದ ನಂಬಿಕೆ.
ಬೆಟ್ಟದ ಮೇಲ್ಭಾಗದಲ್ಲಿ 2 ಮಂಟಪಗಳಿವೆ. ಈ ಮಂಟಪಗಳನ್ನು ರುದ್ರಮುನೇಶ್ವರ, ಸಿದ್ಧರಾಮೇಶ್ವರ ಮಂಟಪಗಳೆಂದು ಕರೆಯಲಾಗುತ್ತದೆ. ಈ ಮಂಟಪಗಳ ಒಳಗೆ ಸ್ವಯಂಭೂ ಶಿವಲಿಂಗಗಳಿದ್ದು ಈ ಲಿಂಗಗಳಿಗೂ ಸಹ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸುತ್ತಾರೆ. ಅಲ್ಲಿ ಗುಹೆ ಏನ್ ಕಾಣುತ್ತೆ, ನಾವು ಹಿಂಭಾಗದಲ್ಲಿ ನೋಡ್ತೀವಲ್ಲ, ಅಲ್ಲಿ ರೇವಣಸಿದ್ದೇಶ್ವರ ಸ್ವಾಮಿಗಳು ಬಂದು ತಪಸ್ ಮಾಡ್ತಾ ಇದ್ರಂತೆ. ತಪಸ್ ಮಾಡಿದ್ದಕ್ಕಾಗಿ ಈ ಜಾಗನ ರೇವಣಸಿದ್ದೇಶ್ವರ ಬೆಟ್ಟ ಅಂತ ಅವರು ಕರೀತಾರೆ. ಪ್ರವಾಸಿಗರಿಗೆ ಮಧ್ಯಾಹ್ನ ಹಾಗೂ ರಾತ್ರಿ ಉಚಿತ ಊಟದ ವ್ಯವಸ್ಥೆ ಇದ್ದು ಸಂಜೆ ಚಹಾ ಸಹ ನೀಡಲಾಗುತ್ತದೆ. ಇದಲ್ಲದೆ ಯಾತ್ರಿಗಳಿಗೆ ತಂಗಲು ಯಾತ್ರಾ ನಿವಾಸದ ವ್ಯವಸ್ಥೆ ಇದ್ದು ಈ ಸ್ಥಳದಲ್ಲೇ 1 ದಿನ ರಿಲ್ಯಾಕ್ಸ್ ಮಾಡಿಕೊಳ್ಳಲು ಇದು ಉತ್ತಮ ಸ್ಥಳವಾಗಿದೆ. ಮಾತಾಡಿ. ಚೆನ್ನಾಗಿತ್ತು ದೇವಸ್ಥಾನ. ಅದು ಹತ್ತೋದೆಲ್ಲ ಹೆಂಗಿತ್ತು ಬೆಟ್ಟ? ಸ್ವಲ್ಪ ರಿಸ್ಕ್ ಇತ್ತು, ಯಾಕಂದ್ರೆ ವಯಸ್ಸಾಗಿರೋರಿಗೆ ಅದು ಸ್ಟ್ರೈಟ್ ಇರೋದಲ್ವಾ, ಕಟ್ ಮಾಡ್ರೆ ಅದು ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದ್ದು, ಚೆನ್ನಾಗಿತ್ತು. ಪ್ರಕೃತಿಯ ಮಡಿಲಿನಲ್ಲಿ ನೆಲೆಯಾಗಿರುವ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ ಕೇವಲ ಒಂದು ಧಾರ್ಮಿಕ ನೆಲೆಯಷ್ಟೇ ಅಲ್ಲ, ಇದು ಒಂದು ಭಕ್ತಿಯ, ಶಕ್ತಿಯ, ಶಾಂತಿ ಮತ್ತು ಆತ್ಮಾನುಭವದ ಪವಿತ್ರ ತಾಣ. ಇದು ಕರ್ನಾಟಕದ ಆಧ್ಯಾತ್ಮಿಕ ವೈಭವ. ಒಮ್ಮೆ ಹೋಗಿ ಬಂದರೆ ಭಕ್ತಿಯ ಜೊತೆ ಹೊಸ ಚೇತನ ಬಂದ ಅನುಭವ ಖಂಡಿತ ಆಗುತ್ತದೆ. SRS ಹಿಲ್ಸ್ ರೇವಣಸಿದ್ದೇಶ್ವರ ಬೆಟ್ಟದಿಂದ ಹೊರಟು ರಾಮನಗರ ತಲುಪುವ ಮುನ್ನ ನಡುವೆ ಅತ್ಯಂತ ಸುಂದರ ಮತ್ತು ಪ್ರಶಾಂತವಾದ ಪ್ರವಾಸಿ ತಾಣವಾದ ಕೂಟಗಲ್ ಬೆಟ್ಟವನ್ನು ವೀಕ್ಷಿಸಬಹುದು. ಇದನ್ನು ತಿಮ್ಮಪ್ಪನ ಬೆಟ್ಟ ಎಂದು ಕರೆಯಲಾಗುತ್ತದೆ. ಬೆಟ್ಟದ ತಪ್ಪಲಿನಲ್ಲಿ ಸುಂದರವಾದ ಶ್ರೀ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನವಿದೆ. ಬೆಟ್ಟದ ಮೇಲಿರುವ ಅವಳಿ ಬಂಡೆಗಳು ಪ್ರಮುಖ ಆಕರ್ಷಣೆಯಾಗಿವೆ. ಇದು ಸಾಧಾರಣ ಚಾರಣಕ್ಕೆ ಮತ್ತು ವಾರಾಂತ್ಯದ ಪ್ರವಾಸಕ್ಕೆ ಸೂಕ್ತವಾದ ಸ್ಥಳವಾಗಿದ್ದು ಬೆಟ್ಟದ ತುದಿಯಿಂದ ಸೂರ್ಯೋದಯ, ಸೂರ್ಯಾಸ್ತ ಹಾಗೂ ಸುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು. ಬೆಟ್ಟದ ಮೇಲ್ಭಾಗಕ್ಕೆ ವಾಹನದಲ್ಲಿ ತೆರಳಲು ಉತ್ತಮ ರಸ್ತೆ ಸಂಪರ್ಕವಿದೆ. ತಾಣಯಾನ ತಂಡದ ಮುಂದಿನ ಪಯಣ ರಾಮದೇವರ ಬೆಟ್ಟಕ್ಕೆ. ಈ ಬೆಟ್ಟವನ್ನು ಶೋಲೆ ಬೆಟ್ಟ ಎಂದು ಸಹ ಕರೆಯುತ್ತಾರೆ. 1975ರಲ್ಲಿ ಇಲ್ಲಿ ಶೋಲೆ ಸಿನಿಮಾ ಚಿತ್ರೀಕರಣವಾಗುತ್ತದೆ. ಅಂದು ಬೆಳ್ಳಿತೆರೆಯ ಮೇಲೆ ರಾಮದೇವರ ಬೆಟ್ಟ ಸಹ ಒಂದು ಪಾತ್ರವಾಗಿ ವಿಜೃಂಭಿಸುತ್ತದೆ. ಅಂದಿನಿಂದ ಸ್ಥಳೀಯರ ಭಕ್ತಿ ಮತ್ತು ಪೌರಾಣಿಕ ಹಿನ್ನೆಲೆಯ ಸಂಕೇತವಾಗಿದ್ದ ರಾಮನಗರ ಬೆಟ್ಟ ಪ್ರಸಿದ್ಧ ಪ್ರವಾಸಿ ತಾಣವಾಗಿ ಪ್ರವರ್ಧಮಾನಕ್ಕೆ ಬರುತ್ತದೆ. ಇಂತಹ ಒಂದು ಅದ್ಭುತ ಪ್ರಾಕೃತಿಕ, ಪೌರಾಣಿಕ, ಜನಪ್ರಿಯ ತಾಣವಾದ ರಾಮದೇವರ ಬೆಟ್ಟವನ್ನು ನಾವು 1 ದಿನದ ಪ್ರವಾಸವಾಗಿ ಆಯ್ಕೆ ಮಾಡಬಹುದಾಗಿದೆ. ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರವಿರುವ ಈ ಬೆಟ್ಟ ರಾಮನಗರಕ್ಕೆ ಒಂದು ಅಸ್ತಿತ್ವವನ್ನೇ ತಂದುಕೊಟ್ಟಿದೆ ಎಂದರೆ ತಪ್ಪಾಗಲಾರದು. ಪ್ರಕೃತಿಯ ಸ್ಥಿರತೆಗೆ ಸಾಕ್ಷಿಯಾಗಿ ನಿಂತ ಬೃಹತ್ ಬೆಟ್ಟದ ಸಾಲುಗಳು, ಕಡಿದಾದ ಬಂಡೆಗಳ ನಡುವಿನ ದಾರಿ, ಬಂಡೆಗಲ್ಲುಗಳ ನಡುವಿನ ನಿಗೂಢ ಮೌನ ಎಲ್ಲವೂ ನಮಗೆ ಯಾವುದೋ ಕಥೆ ಹೇಳುವಂತೆ ಭಾಸವಾಗುತ್ತದೆ. ತುಂಬ ಅದ್ಭುತವಾಗಿದೆ ಸರ್. ಫುಲ್ ಗ್ರೀನರಿ. ಪೀಕ್ ಅಲ್ಲಿ ಇನ್ನೂ ಪೀಕ್ ಹೋದ್ರಂತೂ ಇನ್ನೂ ತುಂಬ ಚೆನ್ನಾಗಿದೆ ಸರ್. ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದು ಬಿಟ್ಟರೆ ಶ್ರೀರಾಮನ ದೇವಸ್ಥಾನ ಇದೆ, ಅಷ್ಟೇ.
ಬೆಟ್ಟ ಹತ್ತಕ್ಕೆ ತುಂಬ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಹತ್ಬೋದು ಎನರ್ಜೆಟಿಕ್ ಆಗಿರೋರು. ಪ್ರಕೃತಿ ತುಂಬ ಸಪೋರ್ಟ್ ಮಾಡುತ್ತೆ ನಾವು ಹತ್ತೋದಕ್ಕೆ ಇಳಿಯೋದಕ್ಕೆಲ್ಲ. ಆ್ಯಂಡ್ ಅಡ್ವೆಂಚರಸ್ ಆಗಿ ಹತ್ತೋ ರೀತಿ ಎಲ್ಲ ಸ್ಟೆಪ್ಸ್ ಇದೆ ಅಲ್ಲಿ, ಬೇರೆ ರೀತಿ ಸ್ಟೆಪ್ಸ್, ಹಿಂಗೆ ನ್ಯಾರೋ ಸೈಡು ಹಿಂಗೆಲ್ಲ ಕ್ರಿಸ್ ಕ್ರಾಸ್ ಎಲ್ಲ. ಬೆಟ್ಟ ಹತ್ತಿದ ಮೇಲೆ ದೇವಸ್ಥಾನಗಳು ಸಿಗುತ್ತೆ, ದೇವಸ್ಥಾನದಲ್ಲಿ ಒಳಗಡೆನೂ ಕೆರೆಗಳಿದೆ, ಪುಟ್ಟದು ನಿಂತಿರೋ ಕೆರೆಗಳು, ಆಳ ಇರೋದ್ರಿಂದ ಬೇರೆಯವ್ರಿಗೆ ಬಿಡಲ್ಲ ಅಂತ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ, ದೇವಸ್ಥಾನ ಇದೆ, ಪ್ರಶಾಂತವಾಗಿದೆ, ಒಳ್ಳೆ ರೀತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಶಾಂತಿ ಬೇಕಾಗಿರೋರು ಖಂಡಿತ ಬಂದು ಈ ಪ್ಲೇಸ್ನ ವಿಸಿಟ್ ಮಾಡಬೇಕು. ರಾಮದೇವರ ಬೆಟ್ಟಕ್ಕೆ ಬಂದವರಿಗೆ ಶ್ರೀರಾಮ, ಲಕ್ಷ್ಮಣ, ಹನುಮಂತರ ಪಾದ ಸ್ಪರ್ಶದ ಅನುಭವವಾಗುತ್ತದೆ. ಇಂತಹ ರಾಮದೇವರ ಬೆಟ್ಟದಲ್ಲಿ ರಾಮೇಶ್ವರ ದೇವಸ್ಥಾನ ಹಾಗೂ ಪಟ್ಟಾಭಿರಾಮರ ದೇವಸ್ಥಾನವನ್ನು ನಾವು ನೋಡಬಹುದಾಗಿದೆ. ನನ್ನ ಹೆಸರು ಶಂಕರಮೂರ್ತಿ ಅಂತ. ರಾಮನಗರದಿಂದ ಬಂದು ಇಲ್ಲಿ ರಾಮೇಶ್ವರ ಸ್ವಾಮಿ ದೇವಸ್ಥಾನದ ಪೂಜೆ ಮಾಡ್ತಾ ಇದ್ದೀವಿ. ನಾವು ವಂಶ ಪಾರಂಪರ್ಯವಾಗಿ 1960ನೇ ಇಸ್ವಿಯಿಂದನೂ ಪೂಜೆ ಮಾಡ್ಕೊಂಬರ್ತಾ ಇದ್ದೀವಿ. ರಾಮರು ವನವಾಸಕ್ಕೆ ಬಂದಿದ್ದಾಗ ಕೆಲವು ವರ್ಷಗಳ ಕಾಲ ಇಲ್ಲಿದ್ದು ಈ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರಂತೆ. ಆದ್ದರಿಂದ ರಾಮನಿಂದ ಪ್ರತಿಷ್ಠಾಪನೆ ಆಗಿರೋಕ್ಕೆ ಲಿಂಗಕ್ಕೆ ರಾಮೇಶ್ವರ ಅಂತ ಹೆಸರು ಬಂತು. ಸುಗ್ರೀವನಿಂದ ಪ್ರತಿಷ್ಠಾಪನೆ ಆಗಿರೋ ಪಕ್ಕದ ರಾಮನ ವಿಗ್ರಹಕ್ಕೆ ಪಟ್ಟಾಭಿರಾಮ ಅಂತ ಬಂತು. ಈ ಕ್ಷೇತ್ರಕ್ಕೆ ಬಂದ ಮೇಲೆ 2 ದೇವರ ದರ್ಶನ ಮಾಡಿದ್ರೆ ಒಳ್ಳೆಯದು ಅನ್ನೋದು ಪ್ರತೀತಿ ಇದೆ. ಶ್ರಾವಣ ಶನಿವಾರದಲ್ಲಿ ಜಾತ್ರೆ ನಡೆಯುತ್ತೆ ಇಲ್ಲಿ. ಪ್ರತಿ ಶನಿವಾರನೂ ಜಾತ್ರೆ ನಡೆಯೋದ್ರಿಂದ ತುಂಬ ಜನ ಸೇರ್ತಾರೆ. ಬೇರೆ ಕಡೆಯಿಂದ ಬೆಂಗಳೂರು, ಮೈಸೂರು ಆ ಕಡೆಯಿಂದ ಎಲ್ಲರೂ ಜನಗಳೆಲ್ಲ ಬರ್ತಾರೆ. ಅದರಲ್ಲೂ ರಜಾದಿಂದಲೇ ಜನಗಳು ಬರ್ತಾರೆ. ದಾಸೋಹನೂ ಇರುತ್ತೆ. ಪ್ರತಿದಿನವೂ ಶನಿವಾರ ಭಾನುವಾರದಲ್ಲಿ ಬೆಳಿಗ್ಗೆ 12 ಗಂಟೆ ಮಹಾಮಂಗಳಾರತಿ ಆದ ತಕ್ಷಣ ಶುರುವಾಯಿತು ಅಂತಂದರೆ 3 ಗಂಟೆ ತನಕನೂ ದಾಸೋಹ ಇರುತ್ತೆ. ಹೆಚ್ಚಿನ ಭಕ್ತಾದಿಗಳು ಬರ್ತಾರೆ. ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಈ ಬೆಟ್ಟದ ಅಕ್ಕಪಕ್ಕದಲ್ಲೆಲ್ಲೂ ಒಂದು ಕಾಗೆಯೂ ಸಹ ಸುಳಿಯುವುದಿಲ್ಲ. ಇದಕ್ಕೆ ರಾಮ ಮತ್ತು ಕಾಕಾಸುರರ ನಡುವಿನ ಸಂಘರ್ಷದ ದಂತಕಥೆಯೇ ಕಾರಣವೆಂದೂ ಸಹ ಹೇಳಲಾಗುತ್ತದೆ. ಆದರೆ ಅದು ದಂತಕಥೆಯಾದರೂ ಇಲ್ಲಿ ಕಾಗೆಗಳು ಸುಳಿಯದಿರುವುದಂತೂ ಸತ್ಯವೇ. ಈ ರೀತಿ ಪೌರಾಣಿಕ ಹೆಜ್ಜೆ ಗುರುತಿನ ಜೊತೆಗೆ ಅಗಾಧ ಪ್ರಾಕೃತಿಕ ಸೌಂದರ್ಯ, ಬಂಡೆಗಳಲ್ಲೂ ಅಡಗಿರುವ ಗೌಪ್ಯತೆಯ ಅನಾವರಣಕ್ಕೆ ಒಮ್ಮೆಯಾದರೂ ತಪ್ಪದೆ ರಾಮದೇವರ ಬೆಟ್ಟ ಹತ್ತಬೇಕು. ಈವನ್ ವೀಕೆಂಡಲ್ಲಿ ಕೂಡ ಯಾರೋ ಜನ ಇಲ್ಲ, ಅಷ್ಟೊಂದು ತುಂಬ ಪೀಸ್ಫುಲ್ ಆಗಿದೆ. ಬಂದರೆ ಒಂದು ಮೇಲ್ಗಡೆ ಹತ್ತಕ್ಕೆ ಒಂದು ಸುಸ್ತಾಗುತ್ತೆ, ಬಿಟ್ಟರೆ ತುಂಬ ಪೀಸ್ ಅನಿಸುತ್ತೆ ಮೇಲೋಗಿ ಬಂದರೆ. ಮಕ್ಕಳನ್ನ ಕರ್ಕೊಂಡು ಬರೋಕ್ಕಂತೂ ತುಂಬ ಸೂಪರ್ ಪ್ಲೇಸ್. ಆ್ಯಕ್ಚುಲಿ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡ್ ಕರ್ಕೊಂಬಂದಿದ ಮೇಲಿಂದ ವಿ ಗಾಟ್ ಟು ನೋ ಇಟ್ಸ್ ಸಚ್ ಅ ಗುಡ್ ಪ್ಲೇಸ್ ಟು ಹ್ಯಾಂಗ್ ಔಟ್. ಆ್ಯಂಡ್ ಫ್ಯಾಮಿಲಿ ಕೂಡ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು ದಿನದ ಪ್ರವಾಸಕ್ಕಾಗಿ ಒಮ್ಮೆ ರಾಮದೇವರ ಬೆಟ್ಟವನ್ನು ನೋಡಿ ಬರುವುದು ಬೆಸ್ಟ್ ಚಾಯ್ಸ್ ಎನ್ನಬಹುದು. ರಾಮನಗರಕ್ಕೆ ಬಂದ ಪ್ರವಾಸಿಗರು ನೋಡಲೇಬೇಕಾದ ಮತ್ತೊಂದು ತಾಣವೆಂದರೆ ಅದು ಕೆಂಗಲ್ ಹನುಮಂತರಾಯನ ದೇವಸ್ಥಾನ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಇರುವ ದೇವಸ್ಥಾನ ಸ್ಥಳೀಯವಾಗಿ ಅಯ್ಯನ ಗುಡಿ ಎಂದೇ ಹೆಸರುವಾಸಿಯಾಗಿದೆ. ಅಯ್ಯನ ಗುಡಿ ಎಂದರೆ ಇಲ್ಲಿನ ಜನಕ್ಕೆ ನಿಂತಲ್ಲಿಯೇ ಕೈ ಮುಗಿಯುವಷ್ಟು ಭಕ್ತಿಯ ನೆಲೆಯಾಗಿದೆ. ಕೆಂಗಲ್ ಆಂಜನೇಯನ ಮತ್ತೊಂದು ವಿಶೇಷವೆಂದರೆ ಕೆಂಪು ಕಲ್ಲಿನಲ್ಲಿ ಮೂಡಿರುವ ಈ ಆಂಜನೇಯ ಉದ್ಭವ ಮೂರ್ತಿ. ಜಟಾಯುವಿಗೆ ಮೋಕ್ಷ ನೀಡಿ ಬಂದ ಹನುಮ ರಕ್ತ ಚಂದನ ಲೇಪಿಸಿಕೊಂಡು ಈ ರೀತಿ ಕೆಂಪು ವರ್ಣವಾಗಿ ಶೋಭಿಸುತ್ತಿದ್ದಾರೆ ಎಂದೂ ಸಹ ಹೇಳಲಾಗುತ್ತದೆ. ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕೊಳ ಸಹ ಇದ್ದು ಸ್ವಾಮಿಯ ಅಭಿಷೇಕಕ್ಕೆ ಈ ನೀರನ್ನು ಬಳಸಲಾಗುತ್ತದೆ. ದೇವಸ್ಥಾನದ ಸುತ್ತಮುತ್ತ ಸಾಕಷ್ಟು ಅಂಗಡಿಗಳಿದ್ದು ದೇವರ ದರ್ಶನದ ನಂತರ ಒಂದು ಚಿಕ್ಕ ರಿಲ್ಯಾಕ್ಸ್ ಮಾಡಲು ಸುಂದರ ಸ್ಥಳವೆನ್ನಬಹುದು. ಹೀಗೆ ರಾಮನಗರದ ಪ್ರಕೃತಿ, ದೈವಿಕ ನೆಲೆಗಳನ್ನು ದರ್ಶಿಸಿದ ನೀವು ಒಮ್ಮೆ ಒಂದು ದಿನದ ಪ್ರವಾಸವಾಗಿ ಈ ಸ್ಥಳಗಳನ್ನು ಆಯ್ಕೆ ಮಾಡಬಹುದು. ಏಕೆಂದರೆ ಇವೆಲ್ಲ ತಾಣಗಳು ತಪ್ಪದೇ ನೋಡಲೇಬೇಕಾದ ಕರುನಾಡ ಅಪರೂಪದ ಸ್ಥಳಗಳು.